ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ರೋಸ್ ಪ್ಲ್ಯಾಂಟ್ಗೆ ಯೂಸ್ ಮಾಡುವಂಥ ಸೀಕ್ರೆಟ್ ಫರ್ಟಿಲೈಸರ್ ಯಾವುದು ಅಂತ ರಿವೀಲ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಈ ಗಿಡದಲ್ಲಿ ಎಷ್ಟು ಹೂಗಳಿದೆ ಅಂತಂದರೆ ತುಂಬ ಹೂಗಳು ಬರುತ್ತೆ, ಹಾಗೆ ಸುಮಾರು ಮೊಗ್ಗುಗಳು ಕೂಡ ಇದೆ, ಇನ್ನೂ ಅರಳೋದಿದೆ. ಸೊ ಈ ರೀತಿಯಾಗಿ ಗಿಡ ಹೆಲ್ದಿಯಾಗಿರೋಕ್ಕೆ ಹಾಗೆ ಸುಮಾರು ಹೂಗಳನ್ನ ಕೊಡೋಕ್ಕೆ ಯಾವ ರೀತಿಯಾದಂಥ ಫರ್ಟಿಲೈಸರ್ನ ನಾನು ಯೂಸ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಹೇಳಕ್ಕಂತ ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಯಾರು ಚಾನಲ್ಗೆ ಹೊಸಬ್ರು, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಈ ಪಾಟನ್ನ ಅಂತಂದರೆ ಈ ಪ್ಲ್ಯಾಂಟ್ನ ನಾನು 5-6 ತಿಂಗಳ ಹಿಂದೆನೇ ತೊಗೊಂಡು ಬಂದಿರೋ ಅಂಥದ್ದು ನರ್ಸರಿಯಿಂದ. ಒಂದು ಸುಮಾರು 7-8 ಸಲ ಇದನ್ನು ನಾನು ಪ್ರೂನಿಂಗ್ ಮಾಡಿದ್ದೀನಿ 5-6 ತಿಂಗಳಲ್ಲಿ. ಬಿಕಾಸ್ ಇವಾಗ ಸುಮಾರು ಹೂಗಳು ಕೊಡುವಂಥ ಸೀಸನ್ ಕೂಡ ಹೌದು ಗುಲಾಬಿದು. ಸೊ ಅದಕ್ಕೋಸ್ಕರ ಒಂದು ಸಲ ಹೂ ಬಿಟ್ಟು ಆದಮೇಲೆ ನೀವು ಪ್ರೂನಿಂಗ್ ಮಾಡಲೇಬೇಕು. ಪ್ರೂನಿಂಗ್ದೇ ಒಂದು ಸಪ್ರೇಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಯಾರಿಗಾದ್ರೂ ಪ್ರೂನಿಂಗಲ್ಲಿ ಡೌಟ್ ಇದ್ದರೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಹಾಗೆ ಇನ್ನೊಂದು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ನಾನು ಗುಲಾಬಿ ಗಿಡಕ್ಕೆ ಅಂತ ಹೇಳಿರೋಂಥ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಹಾಗೆ ಗುಲಾಬಿ ಗಿಡಕ್ಕೆ ಏನು ಮೇನ್ ಆಗಿರೋದು ಅಂತಂದರೆ ಫರ್ಟಿಲೈಸರ್. ಬಿಕಾಸ್ ಈ ಗುಲಾಬಿ ಗಿಡದಲ್ಲಿ ಹೂಗಳು ತುಂಬ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರೋ ಅಂಥ ನ್ಯೂಟ್ರಿಷನ್ನ ನಾವು ಪ್ರೊವೈಡ್ ಮಾಡಲೇಬೇಕು. ಹಾಗಂತ ನಾವು ಇದಕ್ಕೆ ಅವಾಗವಾಗ ಫರ್ಟಿಲೈಸರ್ ಕೊಡ್ತಾನೆ ಇರಬೇಕು. ನೀವು ಎಷ್ಟು ಫರ್ಟಿಲೈಸರ್ ಕೊಡ್ತೀರಾ ಅಷ್ಟು ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೊಗ್ಗುಗಳು ಬರುತ್ತೆ, ಹೊಸ ಚಿಗುರು ಕೂಡ ಬರುತ್ತೆ. ಸೊ ನಾನು ಯೂಸ್ ಮಾಡುವಂಥ 100% ರಿಸಲ್ಟ್ ಇರುವಂಥ ಒಂದು ಫರ್ಟಿಲೈಸರ್ನ ಇವತ್ತು ತೊಗೊಂಡು ಬಂದಿದ್ದೀನಿ. ಅದು ಯಾವುದು ಅಂತಂದರೆ ನಿಮಗೆ ಎಲ್ಲರಿಗೂ ಮನೆಯಲ್ಲಿ ಯೂಸ್ ಮಾಡೋ ಅಂಥದ್ದೇ ಗೊತ್ತಿರೋ ಅಂಥದ್ದೇ ಮಸ್ಟರ್ಡ್. ಈ ಸಾಸಿವೆಯಿಂದ ಎಣ್ಣೆನ ತೆಗೆದ ಆದಮೇಲೆ ಉಳಿಯುವಂಥ ಪ್ರಾಡಕ್ಟ್ನೇ ನಾವು ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ ಅಂತ ಕರಿತೀವಿ ಅಥವಾ ಮಸ್ಟರ್ಡ್ ಫರ್ಟಿಲೈಸರ್ ಅಂತ ಕರಿತೀವಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿರೋ ಅಂಥದ್ದು. ನಾನು ಸುಮಾರು ದಿನಗಳಿಂದ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಇದನ್ನು ಮಸ್ಟರ್ಡ್ ಕೇಕ್ ಪೌಡರ್ನ ನಾನು ತರಿಸ್ಕೊಂಡಿದ್ದೀನಿ. 2 ಫಾರ್ಮಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಕೇಕ್ ಫಾರ್ಮಲ್ಲೂ ಸಿಗುತ್ತೆ, ಹಾಗೆ ಪೌಡ್ರ್ ಫಾರ್ಮಲ್ಲೂ ಸಿಗುತ್ತೆ. ಈಸಿ ಅಂತಂದರೆ ನೀವು ಪೌಡ್ರ್ ಫಾರ್ಮಲ್ಲೇ ತರಿಸ್ಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ನಾನು ಪೌಡರ್ ಫಾರ್ಮಲ್ಲಿರೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಹಾಗೆ ಯೂಸ್ ಮಾಡಬೇಕಾದ್ರೆ ಏನೇನೆಲ್ಲ ಸ್ಟೆಪ್ನ ಫಾಲೋ ಮಾಡಬೇಕು, ಹಾಗೆ ಯಾವ ರೀತಿಯಾಗಿ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಮಸ್ಟರ್ಡ್ ಕೇಕ್ ಪೌಡರ್. ಇದನ್ನು ನಾವು ಒಂದೇ ಒಂದು ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಒಂದೇ ಒಂದು ಸ್ಪೂನ್ನ ಯೂಸ್ ಮಾಡಬೇಕು, ಯಾಕೆ ಜಾಸ್ತಿ ಯೂಸ್ ಮಾಡಬಾರ್ದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದಕ್ಕೆ ಆಲ್ರೆಡಿ ನಾನು ನೀರು ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಈ ಗಿಡಕ್ಕೆ ಇದನ್ನು ಹಾಕ್ತಾ ಇಲ್ಲ. ಹಾಗೆ ಈ ಗಿಡಕ್ಕೆ ನಾನು ಒಂದು 8 ದಿನದ ಹಿಂದೆ ಆಲ್ರೆಡಿ ಇದನ್ನು ಫರ್ಟಿಲೈಸ್ ಮಾಡಿರೋದ್ರಿಂದ ನಾನು ಇವಾಗ ಈ ಗಿಡಕ್ಕೆ ಮಾಡ್ತಾ ಇಲ್ಲ. ಇನ್ನೊಂದು ನನ್ನ ಹತ್ರ ರೋಸ್ ಪ್ಲ್ಯಾಂಟ್ ಇದೆ, ಅದಕ್ಕೆ ನಾನು ಫರ್ಟಿಲೈಸ್ ಮಾಡೋದಿದೆ. ಸೊ ಅದಕ್ಕೆ ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಸುತ್ತಲೂ ನಾನು ಮಣ್ಣನ್ನು ಫಸ್ಟ್ಗೆ ಅಗಿತಾ ಇದ್ದೀನಿ. ಅಂತಂದರೆ ಸ್ವಲ್ಪ ಇದನ್ನು ಒಂದು 2 ಇಂಚ್ವರೆಗೂ ಮಣ್ಣನ್ನು ಲೂಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ನ 2 ವಿಧಾನದಲ್ಲಿ ಕೊಡ್ಬೋದು. ಅಂತಂದರೆ 2 ಮೆಥಡಲ್ಲಿ, ಒಂದು ಲಿಕ್ವಿಡ್ ಫರ್ಟಿಲೈಸರ್ ಆಗೂ ಕೊಡ್ಬೋದು, ಹಾಗೆ ನೀವು ಡೈರೆಕ್ಟಾಗಿಯೂ ಹಾಕ್ಬೋದು. ಇವತ್ತು ನಾನು ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ಮಸ್ಟರ್ಡ್ ಕೇಕ್ ಪೌಡರ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ರೀತಿಯಾಗಿ ಮಸ್ಟರ್ಡ್ ಕೇಕ್ ಪೌಡರ್ ಇರುತ್ತೆ. ಸೊ ಇದರಲ್ಲಿ ಒಂದಿಷ್ಟು ಸಿಪ್ಪೆ ಕೂಡ ಇದೆ ನಿಮಗೆ ಕಾಣೋ ಹಾಗೆಯೇ. ಇದನ್ನು ನಾವು ಯಾಕೆ ಯೂಸ್ ಮಾಡಬೇಕು ಅಂತಂದರೆ ಇದರಲ್ಲಿ NPK ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಅಂತಂದರೆ 4:1:1 ರೇಷಿಯೋದಲ್ಲಿ ನಿಮಗೆ NPK ಇರೋದರಿಂದ ಹೂಗಳು ಕೊಡೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಪ್ಲ್ಯಾಂಟ್ಗಳು ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ. ಇದನ್ನು ನೀವೇನಾದರೂ ಯೂಸ್ ಮಾಡಿದರೆ ನಿಮ್ಮ ಗಾರ್ಡನ್ ತುಂಬ ಹೂವಾಗುತ್ತೆ. ಇದು 100% ರಿಸಲ್ಟ್ ಕೊಡುವಂಥದ್ದು. ನೀವು ಒಂದು ಸಲ ಇದನ್ನು ಯೂಸ್ ಮಾಡಿ ಆಮೇಲೆ ನಂಗೆ ಗ್ಯಾರಂಟಿ ನೀವು ಕಾಮೆಂಟ್ ಮಾಡೇ ಮಾಡ್ತೀರಾ ಇದು ವರ್ಕ್ ಆಗುತ್ತೆ ಅಂತ. ಸೊ ಇದನ್ನು ನೋಡ್ತಾ ಇದ್ದರೆ ನಾನು ಒಂದೇ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಯಾಕೋ 1 ಸ್ಪೂನ್ನ ತೊಗೋಬೇಕು ಅನ್ನೋದನ್ನು ಹೇಳ್ತೀನಿ. ನೀವು ತುಂಬ ಹಾಕಿದರೆ ಫಂಗಸ್ ಆಗುತ್ತೆ. ಹಾಗೆ ಇದು ಹೀಟ್ ಪ್ರಾಡಕ್ಟ್ ಆದ್ದರಿಂದ ಗಿಡ ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಮಣ್ಣು ಅಗೆದುಕೊಂಡಿದ್ದೀವಲ್ಲ ಅದ್ರ ಸುತ್ತಲೂ ನೋಡಿ ಪಾಟದ್ದು ತುದಿಗೆ
ನಾನು ಇದನ್ನು ಹಾಕ್ತೀನಿ. ಯಾವುದೇ ಕಾರಣಕ್ಕೂ ಸ್ಟೆಮ್ ಇರೋವಂಥ ಜಾಗಕ್ಕೆ ಇದನ್ನು ಹಾಕ್ಲಿಕ್ಕೆ ಹೋಗಬಾರ್ದು. ಇದನ್ನು 1 ಸ್ಪೂನಷ್ಟು, ಅಂದರೆ ಒಂದು 6ರಿಂದ 8 ಇಂಚ್ ಏನು ಪಾಟ್ ಇರುತ್ತೆ ಅದಕ್ಕೆ 1 ಸ್ಪೂನು, ಹಾಗೆ 12 ಇಂಚ್ಗೆ 2 ಸ್ಪೂನು, ಆ ರೀತಿ ಕ್ವಾಂಟಿಟಿಯಲ್ಲಿ ನೀವು ತೊಗೋಬೇಕು. ಜಾಸ್ತಿ ಯಾವುದೇ ಕಾರಣಕ್ಕೂ ಹಾಕೋ ಹಾಗಿಲ್ಲ. ಹೀಗೆ ಸುತ್ತಲೂ ಸ್ಟೆಮ್ ಜಾಗ ಬಿಟ್ಬಿಟ್ಟು ಸುತ್ತಲೂ ಪಾಟಲ್ಲಿ ಏನು ಮಣ್ಣಿದೆ ಅದಕ್ಕೆ ಮಾತ್ರ ಹಾಕಿ ಆ ಮಣ್ಣನ್ನು ಏನು ನಾವು ಲೂಸ್ ಮಾಡ್ಕೊಂಡಿದ್ವಿ ಅದನ್ನು ಇದ್ರ ಮೇಲೆ ಈ ರೀತಿಯಾಗಿ ಮುಚ್ಚಬೇಕು. ಯಾಕೆ ಇಷ್ಟು ಕೇರ್ಫುಲ್ಲಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಮಸ್ಟರ್ಡ್ ಕೇಕ್ ಪೌಡ್ರು ಯೂಸ್ ಮಾಡಿದರೆ ಫಂಗಸ್ ಅಟ್ಯಾಕ್ ಆಗೋದು ಕಾಮನ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ಟೆಮ್ಗೆ ತಾಗದೇ ಇರೋ ರೀತಿ ಕೇರ್ಫುಲ್ಲಾಗಿ ಇದನ್ನು ಹಾಕಬೇಕು. ಈ ರೀತಿ ಅದಕ್ಕೆ 1 ಲೇಯರ್ ಮಣ್ಣನ್ನು ಕವರ್ ಮಾಡಿದ ಆದಮೇಲೆ ನೀವು ರೆಗ್ಯುಲರಾಗಿ ಯಾವ ರೀತಿ ನೀರು ಕೊಡ್ತೀರಾ ಆ ರೀತಿ ನೀರು ಕೊಡ್ಬೋದು. ಇದನ್ನು ಹಾಕಿದ ಆದಮೇಲೆ 1 ದಿನದವರೆಗೂ ಸ್ವಲ್ಪ ನೆರಳಲ್ಲಿ ಗಿಡನ ಇಟ್ಟು ಆಮೇಲೆ ನೀವು ಬಿಸಿಲಲ್ಲಿ ಗಿಡನ ಇಡಬೇಕು. ಯಾವುದೇ ಗಿಡ ಆಗಲಿ, ಗುಲಾಬಿ ಗಿಡ ಯಾವುದೇ ನೀವು ಗುಲಾಬಿ ಗಿಡನ ತೊಗೊಂಡ್ರೂ ಅದಕ್ಕೆ ಬಿಸಿಲು ಬೇಕೇ ಬೇಕು. ನೀವು ಎಷ್ಟು ಬಿಸಿಲಲ್ಲಿ ಇಡ್ತೀರಾ ಅಷ್ಟು ನಿಮಗೆ ಹೂಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದೊಂದು ಟಿಪ್ಪು ಮಾತ್ರ ನೀವು ಮರೀಲಿಕ್ಕೆ ಹೋಗಬಾರ್ದು. ಯಾವತ್ತೂ ನೆರಳಲ್ಲಿ ಗುಲಾಬಿ ಗಿಡನ ಇಡಬಾರ್ದು. ಇದಾದಮೇಲೆ ನೋಡ್ತಾ ಇದ್ದೀರಾ, ನಾನು ಇದನ್ನು ನೀರು ಕೊಡ್ತಾ ಇದ್ದೀನಿ. ನೀರು ಕೊಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಕೊಡಿ, ಬಿಕಾಸ್ ಅದು ನಿಮ್ಮ ಸ್ಟೆಮ್ಮಿಗೆ ಬರಬಾರ್ದು. ಸುತ್ತಲೂ ನೀವು ಏನು ಹಾಕಿದ್ರೆ ಅದು ತಿರ್ಗಾ ಮತ್ತೆ ಸ್ಟೆಮ್ಮಿಗೆ ಬರುತ್ತೆ. ನೀವು ಒಟ್ಟಿಗೆ ನೀರು ಹಾಕಿದರೆ ಸ್ವಲ್ಪ ಸ್ಲೋ ಆಗಿ ನೀರನ್ನು ಕೊಡಿ. ಹಾಗೆ ನೀರು ಡ್ರೈನೇಜ್ ಹೋಲಿಂದ ಪಾಸ್ ಆಗಬೇಕು, ಅಲ್ಲಿವರೆಗೂ ನೀರು ಕೊಡಿ. ಸೊ 1 ದಿನ ನೆರಳಲ್ಲಿಟ್ಟು ನೆಕ್ಸ್ಟ್ ಡೇ ಬೇಕಿದ್ರೆ ನೀವು ಇದನ್ನು ಬಿಸಿಲಲ್ಲಿ ಇಡ್ಬೋದು. ಇದರ ರಿಸಲ್ಟು ನಿಮಗೆ 15 ದಿನದಲ್ಲಿ ಬರುತ್ತೆ. ಹೊಸ ಚಿಗುರು ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಆಲ್ರೆಡಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಯಾರು ಯೂಸ್ ಮಾಡಿ ರಿಸಲ್ಟ್ನ ನೋಡಿದ್ದೀರಾ ಪ್ಲೀಸ್ ಕಾಮೆಂಟ್ ಮಾಡಿ. ಇದರಲ್ಲಿ ಗುಲಾಬಿ ಗಿಡದ ಬಗ್ಗೆ ಡೀಟೇಲ್ ಆಗಿ ನಾನು ತುಂಬ ಟಿಪ್ಸ್ನ ಕೊಟ್ಟಿಲ್ಲ, ಬಿಕಾಸ್ ಟಿಪ್ಸದ್ದೇ ಒಂದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ನೋಡಿದರೆ ನಿಮಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ. ಸೊ ನೋಡಿದ್ರಲ್ಲ, ಈ ಮಸ್ಟರ್ಡ್ ಕೇಕ್ನ ಪೌಡರ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಕಂಪ್ಲೀಟಾಗಿ ಹೇಳಿದ್ದೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.